ಮಲೆಮಹದೇಶ್ವರ ಬೆಟ್ಟದಲ್ಲಿ 5 ಹುಲಿಗಳು ಸಾವನ್ನಪ್ಪಿದ್ವಲ್ವ, ತಾಯಿ ಮತ್ತು 4 ಮರಿಗಳು. ಈಗ ಇನ್ನೊಂದು ಕಡೆಗೆ ಚಿರತೆ ಸಾವನ್ನಪ್ಪಿದೆ. ಅದರ ಪಕ್ಕದಲ್ಲಿ ಒಂದು ಕರು ಕೂಡ ಬಿದ್ದಿತ್ತಂತೆ. ಇಲ್ಲೂ ಕೂಡ ಅದೇ ಅನುಮಾನ ವ್ಯಕ್ತವಾಗ್ತಾ ಇದೆ. ಈಗ ಇದು ಚಾಮರಾಜನಗರದ ಕೊತ್ತಲವಾಡಿ ಸಮೀಪ ಚಿರತೆ ಶವ ಪತ್ತೆಯಾಗಿರುವಂಥ ಸ್ಟೋರಿ. ಗಣಿತ್ಯಾಜ್ಯದ ಕಲ್ಲು ಸಂಗ್ರಹಿಸಿರುವಂಥ ಜಮೀನಿನಲ್ಲಿ ಕಳೆಬರಹ ಪತ್ತೆಯಾಗಿದೆ. ಸುಮಾರು 5 ವರ್ಷದ ಗಂಡು ಚಿರತೆ ಅಂತೆ. ವಿಷಪ್ರಾಶನ ಮಾಡಿರುವಂಥ ಶಂಕೆ ಇದೆ. ಯಾಕೆ ಅಂತಂದರೆ ಚಿರತೆಯ ಕಳೆಬರಹ ಸರಿಯದಲ್ಲೇ ಕರುವಿನ ಶವವೂ ಕೂಡ ಪತ್ತೆಯಾಗಿದೆ. ಹಾಗಾಗಿ ಅದಕ್ಕೂ ಕೂಡ ವಿಷ ಹಾಕಿಬಿಟ್ಟು ಈ ರೀತಿಯಾಗಿ ಮಾಡಿದ್ದಾರೆ. ಈ ಗಣಿಗಾರಿಕೆ ಮಾಡುವಂಥವರು ಈ ಕೃತ್ಯವನ್ನು ಮಾಡಿದ್ದಾರೆ. ಗಣಿತ್ಯಾಜ್ಯವನ್ನು ಎಸೆಯುವಂಥ ಸಂದರ್ಭದಲ್ಲಿ ಅಲ್ಲೇನಾದರೂ ಆ ಕೃತ್ಯವನ್ನು ಎಸಗಿದ್ದಾರಾ? ಚಿರತೆ ಕಾಟ ಆಗ್ತಾ ಇದೆ ಅಂಥೇಳಿ ಪಾಪ. ಗಡಿ ಜಿಲ್ಲೆ ಚಾಮರಾಜನಗರದಲ್ಲಿ ಹುಲಿ ಕೋತಿ ಆಯಿತು. ಇದೀಗ ಚಿರತೆ ಸಾವಿನ ಸರ್ದಿ ಅಂತ ಹೇಳ್ಬೋದು. ನೀವು ದೃಶ್ಯಗಳು ಕೂಡ ಗಮನಿಸ್ಬೋದು. ಇದೀಗ ನಾನು ಚಾಮರಾಜನಗರ ತಾಲೂಕಿನ ಕೊತ್ತಲವಾಡಿ ಗ್ರಾಮದಲ್ಲಿದ್ದೇನೆ. ಈ ಕೊತ್ತಲವಾಡಿ ಗ್ರಾಮದ ಹೊರಭಾಗದ ಒಂದು ಗಣಿತ್ಯಾಜ್ಯವನ್ನು ಗುಡ್ಡಾಗ್ತಕ್ಕಂಥ ಒಂದು ಸ್ಥಳದಲ್ಲಿ ಇದೀಗ ಚಿರತೆ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಇದಕ್ಕೆ ಅಧಿಕಾರಿಗಳು ಕೂಡ ಇದೀಗ ಒಂದು ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ, ಪರಿಶೀಲನೆಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಅದ್ರ ಜೊತೆಗೆ ಇದೀಗ ಪಶು ವೈದ್ಯರು ಕೂಡ ಒಂದು ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ಮರಣೋತ್ತರ ಪರೀಕ್ಷೆಯನ್ನು ನಡೆಸಲಿಕ್ಕೆ ಮುಂದಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಈ ಒಂದು ಗಣತ್ಯಾಜ್ಯದ ಗುಡ್ಡೆಯ ಮೇಲೆ ಒಂದು ಚಿರತೆ ಕಳೆಬರಹ ಸಿಕ್ಕಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಕಳೆದ 2-3 ದಿನಗಳ ಹಿಂದೆ ಒಂದು ಚಿರತೆ ಸಾವನ್ನಪ್ಪಿರ್ತಕ್ಕಂಥ ಒಂದು ಶಂಕೆ ಕೂಡ ವ್ಯಕ್ತವಾಗಿದೆ. ಅದರ ಜೊತೆಯಲ್ಲಿ ಚಿರತೆ ಸಾವನ್ನಪ್ಪಿರ್ತಕ್ಕಂಥ ಒಂದು ಸ್ಥಳದಲ್ಲೇ ಇದೀಗ ಒಂದು ಕರು ಹಾಗೂ ನಾಯಿಯ ಮೃತದೇಹಗಳು ಕೂಡ ಸಿಕ್ಕಿರ್ತಕ್ಕಂಥದ್ದು. ಇದು ಹಲವು ಅನುಮಾನಗಳಿಗೆ ಒಂದು ಎಡೆಯನ್ನು ಮಾಡಿಕೊಡ್ತಿದೆ ಅಂತ ಹೇಳ್ಬೋದು. ಯಾಕೆಂದರೆ ಈ ಕಳೆದ ತಿಂಗಳು ಅಷ್ಟೇ ಒಂದು ಹುಲಿಗೆ ವಿಷಪ್ರಾಶನವನ್ನು ಮಾಡೋದ್ರ ಮೂಲಕವಾಗಿ 5 ಹುಲಿಗಳು ಒಮ್ಮೆಲೆ ಗಡಿ ಜಿಲ್ಲೆ ಚಾಮರಾಜನಗರದಲ್ಲಿ ಮೃತಪಟ್ಟಿದ್ದು. ಅದಾದ ನಂತರ ಒಂದು ಕಂದೆಗಾಲ ಗ್ರಾಮದಲ್ಲಿ ಸಮೀಪದಲ್ಲೇ ಕೋತಿಗಳು ಕೂಡ ಸಾವನ್ನಪ್ಪಿರ್ತಕ್ಕಂಥದ್ದನ್ನು ಕಾಣ್ತಾ ಇದ್ದೀವಿ. ಈ 2 ಘಟನೆಗಳ ಬಳಿಕ ಈಗ ಚಿರತೆ ಕಳೆಬರಹ ಒಂದು ಗಣಿತ್ಯಾಜ್ಯ ಇರ್ತಕ್ಕಂಥ ಒಂದು ಸ್ಥಳದಲ್ಲಿ ಕಂಡುಬಂದಿದೆ. ಈ ಕಂಡುಬಂದಿರತಕ್ಕಂಥ ಸ್ಥಳದಲ್ಲಿ ಇದೀಗ ಒಂದು ವಿಷಪ್ರಾಶನವಾಗಿರ್ತಕ್ಕಂಥ ಶಂಕೆ ವ್ಯಕ್ತವಾಗಿದೆ. ಹಿನ್ನೆಲೆಯಲ್ಲಿ ಡಾಗ್ ಸ್ಕ್ವಾಡ್ಗಳನ್ನು ಕರೆಸಿ ಒಂದು ಪರಿಶೀಲನೆಯನ್ನು ಮಾಡಿದ್ದಾರೆ. ಮತ್ತು ಇದೀಗ ಮರಣೋತ್ತರ ಪರೀಕ್ಷೆಯನ್ನು ಮಾಡಲಿಕ್ಕೆ ಪಶು ವೈದ್ಯರು ಕೂಡ ಮುಂದಾಗಿರ್ತಕ್ಕಂಥದ್ದನ್ನು ಕಾಣ್ತಾ ಇದ್ದೀವಿ. ಈ ಹಿನ್ನೆಲೆಯಲ್ಲಿ ಈ ದುರ್ಘಟನೆಗಳು ಗಡಿ ಜಿಲ್ಲೆ ಚಾಮರಾಜನಗರವನ್ನು ನಿಜವಾಗ್ಲೂ ಕೂಡ ಬೆಚ್ಚಿ ಬೀಳಿಸಿದೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ನಿತಿನ್ ಜೊತೆ ವಿಜಯ್ ಕುಮಾರ್, ಪಬ್ಲಿಕ್ ಟಿವಿ, ಚಾಮರಾಜನಗರ. ಅನ್ಫಾರ್ಚುನೇಟ್ ಇನ್ಸಿಡೆಂಟು. ಸೊ ಈಗ ನಾವು ಫೈನಲ್ ಆಗಿ ಈಗಲೇ ಹೇಳಲ್ಲ, ಬಟ್ ಅನುಮಾನಾಸ್ಪದ ಇದೆ. ಯಾಕಂದರೆ ನಮಗೆ ಅಲ್ಲಿ ಕರುವಿಂದು ಒಂದು ಮೃತದೇಹನೂ ಸಿಕ್ಕಿದೆ. ಆಮೇಲೆ ಪಕ್ಕ ನಾಯಿನೂ ಇದೆ. ಆಮೇಲೆ ಡಾಕ್ಟರ್ಸು ಈಗ 3 ಜನ ಡಾಕ್ಟರ್ಸ್ ಇದ್ದಾರೆ. ಇಲ್ಲಿ ಲೋಕಲ್ ಡಾಕ್ಟ್ರು ಇದ್ದಾರೆ. ಸೊ ಆಮೇಲೆ ನಮ್ಮ ಬಂಡೀಪುರಿಂದ ಡಾಕ್ಟ್ರಿಂದ ಕರೆಸಿದ್ದೀವಿ, ಮೈಸೂರಿಂದ ಡಾಕ್ಟರ್ ಅವರನ್ನು ಕರೆಸಿದ್ದೀವಿ, ವೆಟರ್ನರಿ ಡಾಕ್ಟರ್ಸು. ಸೊ ಇದು ಫೈನಲ್ ಈಗ ನಮಗೆ ಅವರು ಅನುಮಾನಾಸ್ಪದ ಇದ್ರೂ ನಾವು ಫೈನಲ್ ರಿಪೋರ್ಟಿಗೆ ವೇಟ್ ಮಾಡಬೇಕಾಗ್ತದೆ ಏನು ಅಂತ. ಈಗ ಸ್ಯಾಂಪಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಾವು ಲ್ಯಾಬಿಗೆ ಕಳಿಸ್ತೀವಿ. ಸೊ ಲ್ಯಾಬಿಂದ ಬಂದ ತಕ್ಷಣ ಏನೋ ಆಗ್ತದೆ. ಈಗ ಅನುಮಾನಾಸ್ಪದ ಅಂತ ನಾವು ಟ್ರೀಟ್ ಮಾಡಿದ್ದೀವಿ. ಸುಮಾರು 5-6 ವರ್ಷ ಏಜ್ ಇದೆ ಇದಕ್ಕೆ. ಸೊ ಮೇಲ್ನೋಟಕ್ಕೆ ಇನ್ನೂ ಕನ್ಫರ್ಮ್ ಆಗಿ ಈಗ ಇನ್ನೂ ಪ್ರಕ್ರಿಯೆ ಪೋಸ್ಟ್ಮಾರ್ಟಮ್ ಮುಗಿದಿಲ್ಲ. ಕನ್ಫರ್ಮ್ ಆವಾಗ ಆಗ್ತದೆ. ಮೇಲ್ನೋಟಕ್ಕೆ ಕಂಡುಬಂದಿದೆ. ಒಂದು ಮೇಲ್ನೋಟಕ್ಕೆ 3-4 ದಿನ ಆಗಿರಬಹುದು ಅನ್ನಿಸ್ತದೆ. ಈ ಊರಲ್ಲಿ ಕೊತ್ತಲವಾಡಿ ಅಂದರೆ ಈ ಭಾಗದಲ್ಲಿ ಈಗ ಬಂದಿಲ್ಲ, ರೀಸೆಂಟಾಗಿ ಯಾವುದು ಬಂದಿಲ್ಲ. ಸೊ ಬೇರೆ ಭಾಗದಲ್ಲಿ ಇತ್ತು, ಇಲ್ಲಿ ಯಾವುದು ಇದ್ದಿದ್ದಿಲ್ಲ. ಇವೆರಡು ಪ್ರಕರಣಗಳು ನೋಡಿದರೆ ಎಲ್ಲೋ ಇದು ವಿಷಪ್ರಾಶನ ಆಗಿರುವಂಥ ಶಂಕೆ ವ್ಯಕ್ತವಾಗಲ್ಲ, ಅಲ್ಲ ಅನುಮಾನ ಇದೆ.